ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಇವತ್ತಿನ ಬ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ತುಂಬ ದಿನ ಆದಮೇಲೆ ನಮ್ಮ ಚಾನಲ್ ಬಂದು ಕುಕಿಂಗ್ ಬ್ಲಾಗ್ ಬರ್ತಿರೋದು. ಆ್ಯಂಡ್ ಈ ಒಂದು ರೆಸಿಪಿ ತುಂಬ ವೈರಲ್ ರೆಸಿಪಿ, ನನ್ನ ಇನ್ಸ್ಟಾಗ್ರಾಮ್ ಫೀಡಲ್ಲಂತೂ ಬರ್ತಾನೆ ಇತ್ತು. ಸೊ ಐ ವ್ಯಾಲಿ ವಾಂಟ್ ಟ್ರೈ ದಿಸ್ ರೆಸಿಪಿ. ಆ್ಯಂಡ್ ಹೇಗಿದ್ರೆ ನಾವು ಮನೆಯಲ್ಲಿ ಮನೇಲಿಲ್ಲ, ಸೊ ಕಿಚನ್ ಡಿಪಾರ್ಟ್ಮೆಂಟ್ ನಂದೆ, ಅದಕ್ಕೋಸ್ಕರ ರೆಸಿಪಿನ ಟ್ರೈ ಮಾಡ್ತಿದ್ದೀನಿ. ಸೊ ಇದು ಒಂದು ಚಿಕನ್ ರಸಮ್ ರೆಸಿಪಿ. ಸೊ ಈ ಪರ್ಟಿಕ್ಯುಲರ್ ವೆದರ್ಗೆ ತುಂಬ ಮಾಡಿಸಿದ ರೆಸಿಪಿ ಅಂತ ಹೇಳ್ಬೋದು. ಸೊ ಲೆಟ್ಸ್ ಕ್ವಿಕ್ಲಿ ಸ್ಟಾರ್ಟ್ ದ ಬ್ಲಾಗ್. ಆ್ಯಂಡ್ ಈ ರೆಸಿಪಿನ ನಾನು ಬೇರೆಯವರಿಂದ ನೋಡೇ ಮಾಡ್ತಿರೋದು. ಅವ್ರ ಹೆಸರು ಸುಮಾರು ರಂಗನಾಥ್ ಅಂತ. ಸೊ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅವ್ರ ವಿಡಿಯೋ ನೋಡಿದೆ. ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ಮೇಕ್, ಇನ್ಸ್ಟೆಂಟಾಗಿ ಬೇಗ ಮಾಡ್ಬೋದು, ಅದಕ್ಕೆ ಮಾಡ್ತಾ ಇದ್ದೀನಿ ರೆಸಿಪಿನ. ಆ್ಯಂಡ್ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ. ಸೊ ಬನ್ನಿ ಲೆಟ್ಸ್ ಕ್ವಿಕ್ಲಿ ಗೆಟ್ ಇನ್ ಟು ದ ವ್ಲಾಗ್. ರೆಡಿ ಮಾಡ್ಕೊಂಡಿದ್ದೇನೆ ಇದನ್ನು. ಇನ್ನು ಕೆಲವು ಐಟಮ್ಸ್ ಬೇಕು, ಅದು ನಾನು ಆಗ್ತಾ ತೋರಿಸ್ತೀನಿ. ಸೊ ವಿ ಹ್ಯಾವ್ ಚಿಕನ್, ವೆರಿ ಲೆಸ್ ಅಮೌಂಟ್ ಆಫ್ ಚಿಕನ್. ಐ ಥಿಂಕ್ ಇದು ಬಂದುಬಿಟ್ಟು ಒಂದು 1/4 kg ಇರ್ಬೋದು ಅನಿಸುತ್ತೆ, ಬಿಕಾಸ್ ನಾನು ನನ್ನ ತಮ್ಮ ಇಬ್ಬರೇ ಇರೋದು. ಅದು ಐ ಥಿಂಕ್ ಇಟ್ ವಿಲ್ ಬಿ ಸಫಿಷಿಯಂಟ್. ಸೊ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ನಾನು ಬಿಡಿಸ್ಬೇಕು, ಕರಿಬೇವಿದೆ, ಟೊಮ್ಯಾಟೊ ಇದೆ. ಇನ್ನು ಮಿಕ್ಕಿದ ಏನೇನು ಹಾಕ್ತೀನಿ ಅಂತ ಆಮೇಲೆ ಹೋಗ್ತಾ ತೋರಿಸ್ತೀನಿ. ಆ್ಯಂಡ್ ಯಾ, ಇನ್ಸ್ಟಾಗ್ರಾಮ್ ರೀಲ್ ಪರ್ಪಸ್ಗೋಸ್ಕರ, ಅಂದರೆ ರೀಲ್ ಪರ್ಪಸ್ಗೋಸ್ಕರ ಅಂತಲ್ಲ, ಸಾಂಗ್ ಇಲ್ಲದೆ ನಮ್ಮ ತಲೆ ಓಡಲ್ಲ. ಸೊ ಸಾಂಗ್ ಹಾಕ್ಕೊಂಡು ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಅಲ್ಲಿಗೆ ಚಿಕನ್ನ ವಾಶ್ ಮಾಡ್ಕೊಬೇಕು. ಇದಕ್ಕೆ ನಮ್ಮ ಮಮ್ಮಿ ಯೂಶಲಿ ಉಪ್ಪು ಮತ್ತು ಅರಿಶಿಣದಿಂದ ವಾಶ್ ಮಾಡ್ತಾರೆ. ಸೊ ಈಗ ನಾನು ಅದೇ ಮಾಡಬೇಕು. ಎಸ್, ನೀವು ಯೂಶಲಿ ಯಾವ ಉಪ್ಪು ಪ್ರಿಫರ್ ಮಾಡ್ತೀರಾ ಹೇಳಿ? ನಾವು ಯೂಶಲಿ ಅಂದರೆ ಕಲ್ಲು ಉಪ್ಪು ಇದೆ, ಬಟ್ ಕಲ್ಲುಕ್ಕೆ ಮಮ್ಮಿ ಹಾಕ್ತಾರೆ ಜಾಸ್ತಿ, ನಮಗೆ ಹಾಕೋಕ್ಕೆ ಬರೋಲ್ಲ. ಸೊ ನಾರ್ಮಲ್ ಉಪ್ಪನ್ನ ಹಾಕೋಣ. ಮಮ್ಮಿನೂ ನನ್ನ ತಂಗಿ ಸೇರಿಕೊಂಡು ಇನ್ನೇನೋ ಹೊಸ್ದಾಗಿ ಇಟ್ಟಿದ್ದಾರೆ. ಇದರಲ್ಲಿ ಹೆಂಗೆ ಎತ್ತದು ಅಂತಲೇ ಗೊತ್ತಾಗ್ತಾಯಿಲ್ಲ, ಎಲ್ಲಿ ಬೆಳೆಸ್ಬಿಡ್ತೀನಿ ಅನ್ನೋ ಭಯ ಆಗ್ತೈತೆ. ಯಾ ಮತ್ತು ಸೊ ಯಾ ಅಷ್ಟನ್ನ ಎತ್ಕೊಂಡ್ಬಿಟ್ಟೆ. ಹಾಗೆ ಜೀರಿಗೆ ಮೆಣಸಿಟ್ಕೊಂಬೋಣ, ಬಿಕಾಸ್ ನೆಕ್ಸ್ಟ್ ಇದೇ ಬೇಕಾಗಿರೋದು. ಗೈಸ್ ಇದೇನೋ ಬಂದುಬಿಟ್ಟು ಜೀರಿಗೆನೂ ಬಂತು, ಈಗ ಮೆಣಸು. ಎಸ್, ಸೊ ಯಾ, ಸೊ ವಿ ಹ್ಯಾವ್ ಮೆಣಸು, ಅರಿಶಿನ, ದ್ಯಾನ್ ಜೀರಿಗೆ. ಸೊ ಇವಾಗ ಕಲಿಬೇಕಾಗಿರೋದು ನನಗೆ ಅರಿಶಿನ ವಾಶ್ ಮಾಡೋದಕ್ಕೆ. ಹಿಂಗೆ ಬರ್ತಾ ಇಲ್ಲ, ಏನೋ ಮಾಡೋ ಥರ ಇದ್ದೀನಿ ಗೈಸ್ ನಾನು. ನನ್ನ ಕೈಯಲ್ಲಿ ಫೋನ್ ಕಿತ್ತೇ ಬಿಟ್ಟಿದ್ದೀನಿ ಇದನ್ನು. ಫೈನ್. ಸೊ ಇದೆಲ್ಲ ಸೆಟಪ್ ನನ್ನ ತಂಗಿ ಮತ್ತು ನಾಮಿ ಸೇರ್ಕೊಂಡು ಮಾಡಿರೋದು. ನಿಮ್ಗೇನಾದರೂ ಲಿಂಕ್ಸ್ ಬೇಕು ಅದರ ಪ್ರಾಡಕ್ಟ್ಸು ಕಮೆಂಟ್ ಮಾಡಿ. ಅಯ್ಯೋ ಜಾಸ್ತಿ ಹಾಕ್ಬಿಟ್ಟು ಅರಿಶಿನ. ಸೊ ಅರಿಶಿನ ಉಪ್ಪು ಹಾಕ್ಕೊಂಡು ಲೆಟ್ಸ್ ವಾಶ್ ಮಾಡ್ತಾಯಿದ್ದೀನಿ. ಸೊ ಯೂಶಲಿ ಅರಿಶಿನ ಉಪ್ಪು ಹಾಕಿ ವಾಶ್ ಮಾಡಿದ್ರೆ ಇದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗುತ್ತಂತೆ. ಸರಿ, ನಾನು ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಚಿಕನ್ ವಾಶ್ ಮಾಡಿದಾಗಿದೆ, ಸೈಡಿಗೆ ಇಟ್ಬಿಟ್ಟು ಈಗ ರುಬ್ಕೊಳ್ಳೋಕೆ ಎತ್ಕೊತಾ ಇದ್ದೀನಿ. ಟೇಕ್ ಸಮ್ ಸ್ಮಾಲ್ ಜಾರ್, ಈ ಥರ ಜಾರ್ ತೊಗೊಂಡು ಇದಕ್ಕೆ ನಾನೇನು ಹಾಕಬೇಕು ಅಂತ ಹೇಳ್ತೀನಿ. ಒಂದು ನಿಮಿಷ ಇರಿ, ನಾನು ರೀಲ್ಸ್ಗೂ ಮಾಡ್ತಾಯಿದ್ದೀನಿ. ಸೊ ಐ ವಾಂಟೆಡ್ ಟು ಚೇಂಜ್ ಆ್ಯಂಗಲ್, ಹಿಂಗೆ ಅದನ್ನು ಯೋಚನೆ ಮಾಡ್ತಾಯಿದ್ದೀನಿ, ಹಿಂಗೆ ಮಾಡಿಬಿಟ್ಟು ಹಾಕ್ಬೇಡ ಅಂತ. ಇಟ್ಸ್ ಬೆಟರ್ ಒಂದೇ ಆ್ಯಂಗಲ್ ಮಾಡೋದು. ಸೊ ಇದಕ್ಕೆ ಇವಾಗ ನಾನು ಮೆಣಸು ಹಾಕ್ಕೊಬೇಕು. ಗೈಸ್ ಒಬ್ಬರೇ ಮಾಡೋದು ಕಷ್ಟ, ಯಾರಿಗೆ ಬೇಡ. ಬ್ಲಾಗು ವೀಡಿಯೋನು ಮಾಡ್ಕೊಬೇಕು, ಅಡುಗೆನೂ ಮಾಡಬೇಕಂದ್ರೆ. ಸೊ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನಾನು ಯೂಶಲಿ ಹಾಕ್ತೀನಿ, ಎಷ್ಟು ಐ ಮೀನ್ ಜಾಸ್ತಿ ಆಯಿತು ಅನಿಸುತ್ತೆ, ಸ್ವಲ್ಪ ಆಯಿತು, ವಾಪಸ್ ಹಾಕ್ಬೇಡ. ಬಿಕಾಸ್ ಮೆಣಸು ಇದಾಗಿಬಿಡುತ್ತೆ, ಒಂಥರ ಕಹಿ ಕೊಡುತ್ತೆ ಅಂತಷ್ಟೇ. ಸೊ ಇಷ್ಟು ಹಾಕಿದ್ದೀನಿ ಮೆಣಸು. ನಿಮಗೆ ಎಷ್ಟು ಬೇಕು ಅಂತ ಅಷ್ಟು ಹಾಕ್ಕೊಳ್ಳಿ, ಐ ಮೀನ್ ಖಾರ. ನೆಕ್ಸ್ಟ್ ನಾನು ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ದಿಸ್ ಇಸ್ ಒನ್ ಆಫ್ ದ ಪ್ರಾಮಿನೆಂಟ್ ಥಿಂಗ್ ನಾವು ಯೂಸ್ ಮಾಡೋದು ಜಾಸ್ತಿ ಇದನ್ನು. ಸೊ ಜೀರಿಗೆ ಇಸ್ ವೆರಿ ಗುಡ್ ಗೈಸ್. ನೋಡಿ ನಮ್ಮ ಮನೇಲಿ ಜೀರಿಗೆ ಎಷ್ಟು ಇಟ್ಟಿದ್ದೀವಿ ಅಂತ. ಬರೀ ಜೀರಿಗೆಗಳಿದೆ. ಸೊ ಯಾ, ಐ ಥಿಂಕ್ ಸಾಕು ಅನಿಸುತ್ತೆ. ಯೂಶಲಿ ರಸಮ್ಗೆ ಎಷ್ಟು ಹಾಕ್ತೀರಾ ಆ ಪೋರ್ಷನ್ ಹಾಕಿ ಅಷ್ಟೇ. ಜೀರಿಗೆ ಹಾಕಿದ್ದೀನಿ. ಆ್ಯಂಡ್ ಇದಕ್ಕೆ ನಾವಿವಾಗ ಹಾಕಬೇಕಾಗಿರೋದು ಕೊತ್ತಂಬರಿ. ಒಂದು ನನ್ನ ಕೈಯಲ್ಲಿ ಅರ್ಧ ಅಂದ್ಕೊಳ್ಳಿ. ಸೊ ಅಷ್ಟು ಕೊತ್ತಂಬರಿನ ಹಾಕಿ ನಾನಿನ್ನೊಂದು ಸ್ವಲ್ಪ ಬೇಕು ಅಂತ. ಆ್ಯಂಡ್ ಇನ್ನು ಬೆಳ್ಳುಳ್ಳಿ ಆಲ್ರೆಡಿ ನಮ್ಮ ಅಜ್ಜಿ ಬಿಡಿಸಿ ಕೊಟ್ಟಿದ್ದಾರೆ. ನಮ್ಮ ಮನೇಲಿ ಯೂಶಲಿ ರೆಡಿ ಇರುತ್ತೆ ಬೆಳ್ಳುಳ್ಳಿ, ಅದು ಬಿಡಿಸಿಟ್ಟಿರ್ತಾರೆ. ಸೊ ಅರ್ಧ ಬೆಳ್ಳುಳ್ಳಿ ಅಂತ ಅಂದ್ಕೊಂಡು ನನ್ನ ಕೈಯಲ್ಲಿ ಎಷ್ಟು ತೋರಿಸ್ತೀನಿ ಅಷ್ಟು ಹಾಕಿ. ಇನ್ನು ಮಿಕ್ಕಿದ ಸ್ವಲ್ಪ ಮತ್ತೆ ಒಗ್ಗರಣೆ ಹಾಕಬೇಕಾಗತ್ತೆ. ಸೊ ಯಾ, ಚೂರು ಹಾಕ್ತಾ ಇದ್ದೀವಿ. ಯಾ, ಡನ್.
ಆ್ಯಂಡ್ ನೆಕ್ಸ್ಟು ಇದಕ್ಕೆ ಹೋಗುತ್ತೆ ಟೊಮ್ಯಾಟೊ ಮತ್ತು ಶುಂಠಿ. ಅವೆರಡು ನಾನು ಬಿಡಿಸ್ಕೊಂಡಿಲ್ಲ, ಸೊ ಈಗ ಬಿಡಿಸೋಣ. ಟೊಮ್ಯಾಟೊ ಕಟ್ ಮಾಡಿಲ್ಲ, ಶುಂಠಿ ಚಿಪ್ಪೆ ಬಿಚ್ಚಿಲ್ಲ. ಸೊ ಬನ್ನಿ ಮಾಡೋಣ. ಇದೇನು ಅಡ್ಡ ಬರ್ತಿದೆ ಅಂತ ಅದೊಂದು ಕಿಟಕಿದು, ಏನು ಮಾಡೋಕ್ಕಾಗಲ್ಲ. ಹೆಂಗೆ ಹೇಳಿದ್ರೆ ಅದು ಹೋಗ್ತಿದೆ. ಈಗ ಅದು ಅಬ್ಸರ್ವ್ ಮಾಡಿಲ್ಲ, ಇಷ್ಟು ಬ್ಲಾಗ್ ಮಾಡೋದು ನಾವು ನೋಟಿಸ್ ಮಾಡ್ತೀವಿ. ಲೆಟ್ಸ್ ಗಿರ ಗಾಯ್ಸ್. ಈಗ ಆಲ್ ಆಚೆ ಮಾಡೋ ರೆಸಿಪೀಸ್ ಆಯಿತು. ಈಗ ಏನಿದ್ರು ಫ್ರೈ ಆನ್ ಸ್ಟವ್ ಮಾಡೋದು, ಅದಕ್ಕೆ ಒಂದೇ ಒಂದು ಟೊಮ್ಯಾಟೊ ಬೇಕು, ಅದನ್ನ ಹೆಚ್ಕೋತಾ ಇದ್ದೀನಿ. ಒಂದು ನಿಮಿಷ. ಬರ್ತಾನೆ ಅದನ್ನು ಮನಿಟ್ರು ಆಗೋಯ್ತಾರಲ್ಲ ಕೊಟ್ಟು ತಾಳೆ. ಈಗ ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಮೇಲೆ, ಸ್ವಲ್ಪ ಹೀಟ್ ಆಗಬೇಕು. ಆಗಿದ ತಕ್ಷಣ ಬೆಲ್ ಪುಟ್ ಆಯಿಲ್ ಇಂಟು ದಿಸ್. ಪ್ಯಾನ್ ಕಾದಿದೆ, ನಾನೀಗ ಸಿನಿಮ್ಯಾಟಿಕ್ ಮೋಡಿಂದ ನಾರ್ಮಲ್ ಮೋಡಿಗೆ ಹಾಕ್ತೀನಿ. ಓಕೆ, ಪ್ಯಾನ್ ಕಾದಿದೆ. ಸೊ ಇದಕ್ಕೆ ಸ್ವಲ್ಪ ಆಯಿಲ್, ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅಂತ ಅಂದ್ಕೊಳ್ಳಿ, ಕಮ್ಮಿನ ಆದಷ್ಟು. ಎಣ್ಣೆ ಹಾಕ್ತೀನಿ. ಈಗ ಈ ಎಣ್ಣೆಗೆ ನಾವು ರುಬ್ಕೊಂಡಿರೋ ಪೇಸ್ಟ್ ಇದೆಯಲ್ಲ, ಆ ಪೇಸ್ಟ್ನ ಆ್ಯಡ್ ಮಾಡಬೇಕಾಗತ್ತೆ. ಸ್ಪೂನೆಲ್ಲ ಇಟ್ಕೊಳಕ್ಕಾಗಲ್ಲ, ಸೊ ಅದಕ್ಕೆ ನಾನು ಹಾಗೆ ಇದೆ ನೋಡಿ. ಈಗ ಸ್ವಲ್ಪ ಡ್ರೈ ಆಗಿದೆ ಪೇಸ್ಟು, ಸೊ ಆ ಪೇಸ್ಟ್ನ ಹಾಗೆ ಹಾಕ್ತಾಯಿದ್ದೀನಿ. ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ. ಪೇಸ್ಟ್ ಸ್ವಲ್ಪ ಮುಂದೆ ರೋಸ್ಟ್ ಮಾಡ್ಕೊಬೇಕು. ಇದು ಆ್ಯಕ್ಚುಲಿ ಯಾವುದೋ ವಾಟರ್ ಹಾಕೊಂಡು ಉಟ್ಕೋಬೇಕಿತ್ತು, ಬಟ್ ನಾನು ಡ್ರೈ ಮಾಡ್ಕೊಂಡಿದ್ದೆ. ಈ ಜಾರಲ್ಲಿ ಏನಿತ್ತು ರಿಮೈನಿಂಗ್ ಮಸಾಲೆಗೋಸ್ಕರ ಇದಕ್ಕೆ ನೀರು ಆ್ಯಡ್ ಮಾಡಿದ್ದೀನಿ. ಇದು ಅಥೆಂಟಿಕ್ ರಸಮ್ ಸ್ಮೆಲ್ ಆಲ್ರೆಡಿ ಬರ್ತಿದೆ, ಸುಮ್ಮನೆ ಇರ್ತಲ್ಲ, ನಿಜ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಇದು ಪೇಸ್ಟ್ ಥರ ಆಯಿತು. ಇವಾಗ ಇದಕ್ಕೆ ನಾವು ಆಲ್ರೆಡಿ ವಾಶ್ ಮಾಡ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡ್ಕೊಬೇಕು. ಇದು ಸೊ ಹಿಯರ್ ಇಸ್ ದಿ ವಾಶ್ಡ್ ಚಿಕನ್. ಐಮ್ ಗೋನಾ ಆ್ಯಡ್ ದಿಸ್ ಇಂಟು ಹಿಯರ್. ಚಿಕನ್ ಹಾಕ್ತೀನಿ, ನಿಮಗೆ ಒಳಗಡೆ ಹಾಕ್ತಾಯಿದ್ದೀನಿ. ತುಂಬ ಕಮ್ಮಿ ಪೀಸಸ್ ಇದೆ, ಪರ್ಫೆಕ್ಟ್ ಒಂದಿಬ್ಬರಿಗೆ ಹಾಕ್ಬೋದು. ಸೊ ಎಸ್, ನಾವು ಮಿಕ್ಸ್ ಮಾಡೋ ಕಷ್ಟ ಯಾರಿಗೆ ಬೇಡ. ಐ ಥಿಂಕ್ ನಾನು ವೀಡಿಯೋನು ಮಾಡಿಕೊಂಡು ಇದು ಮಾಡಿಕೊಂಡು ತುಂಬ ಕಷ್ಟ ಆಗ್ತಿದೆ. ಸುಮಾರು ಸತಿ ಈ ಥರ ಮಾಡ್ಕೊಂಡಿದ್ದೀನಿ. ವೀಡಿಯೋನ ನಾನು ಅಪ್ಲೋಡೇ ಮಾಡಲ್ಲ, ಬಿಕಾಸ್ ಐ ಫೀಲ್ ಇಟ್ಸ್ ನಾಟ್ ದಟ್ ವರ್ತ್, ಕ್ವಾಲಿಟಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಬಟ್ ಈ ಟೈಮ್ ಮಾಡ್ತೀನಿ. ಈಗ ನಾನು ಈ ಥರ ಹಿಂಗೆ ಯೂಸ್ ಮಾಡಿ ಸೌಟ್ನ ಇಡೋದಕ್ಕೆ ಏನೂ ಇಲ್ಲ, ಅದ್ರಲ್ಲಿ ನಾನು ತಟ್ಟೆ ಹೇಳ್ತಾ ಇದ್ದೀನಿ. ಅದೇನಂತ ನೋಡಿ ಆರ್ಡರ್ ಮಾಡಬೇಕು. ಸೊ ಇದು ಆಗ್ತಿದೆ. ಇವಾಗ ಇದಕ್ಕೆ ನಾವು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಅರಿಶಿನ ಹಾಕಬೇಕು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಸಾಕಷ್ಟು. ಇದಕ್ಕೆ ನಾನೀಗ ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಸಾಕು ಅಂತ ಮಿಕ್ಸ್ ಗೈಸ್. ಈ ರಸಮ್ಗೆ ನೀವು ಅದು ಲಿವರ್ ಪಾರ್ಟ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕ್ಕೋಬೇಡಿ, ಚೆನ್ನಾಗಿರಲ್ಲ ಅಂತ ನನ್ನ ಒಪಿನಿಯನು. ಯೂಶ್ವಲಿ ಇದು ನಾಟಿ ಕೋಳಿಯಲ್ಲಿ ಅವ್ರು ಮಾಡಿರೋದು. ನಾಟಿ ಕೋಳಲ್ಲೆಲ್ಲ ಈ ಥರ ಮಾಡಿದ್ರೆ ನಮ್ಮಮ್ಮ ಹೊಡೆದೇ ಸಾಯಿಸ್ತಾರೆ ರೆಸಿಪಿ ಎಲ್ಲ. ಸೊ ಅದಕ್ಕೋಸ್ಕರ ನಾನು ನಾರ್ಮಲ್ ಕೋಳಿಯಲ್ಲಿ ಮಾಡಿದ್ದೀನಿ, ನೀವು ನಾಟಿ ಕೋಳಿಯಲ್ಲಿ ಮಾಡ್ಕೋಬೋದು. ರೋಸ್ ವಾಟರ್ 2 ಗ್ಲಾಸ್ ಅಷ್ಟು ನೀರು ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಳ್ಳಿ. ನಾನು ಈಗ ಉಪ್ಪು ಚೆಕ್ ಮಾಡಿದ್ದೀನಿ, ಉಪ್ಪು ಇಟ್ಸ್ ಪರ್ಫೆಕ್ಟ್. ಆ್ಯಂಡ್ ಸ್ವಲ್ಪ ಅದು ಮೆಣಸಿನದು ಘಮ ಮೇಲೆ ಘಾಟ್ ಹೊಡಿತಿದೆ. ಸೊ ಈ ಟೈಮಲ್ಲಿ ಯು ಹ್ಯಾವ್ ಟು ಕ್ಲೋಸ್ ದ ಲಿಡ್ ಆ್ಯಂಡ್ ಕೀಪ್ ಇಟ್ ಫಾರ್ 15 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಕಂಪ್ಲೀಟಾಗಿ ಚಿಕನ್ ಕುಕ್ ಆಗಬೇಕು. ಸೊ ಲೆಟ್ಸ್ ವೇಟ್ ಆ್ಯಂಡ್ ಕಮ್ ಬ್ಯಾಕ್. ನಾನು ಇನ್ನೊಂದು ಇಂಪಾರ್ಟೆಂಟ್ ಐಟಮ್ನೇ ಮಾಡ್ತಾ ದಟ್ ಇಸ್ ಟೊಮ್ಯಾಟೋಸ್. ಅದನ್ನು ಆ್ಯಡೇ ಮಾಡಿಲ್ಲ. ಸೊ ಜಸ್ಟ್ ಆ್ಯಡಿಂಗ್ ಇಟ್ ನಾವು. ಒಂದು ಟೊಮ್ಯಾಟೊ ಹಾಕ್ತೀವಿ ಅಲ್ಲಲ್ಲಿ. ನೀವು ಈ ಥರ ಮಾಡಬೇಡಿ, ಇಟ್ಸ್ ಅ ಡಿಫ್ರೆಂಟ್ ಫ್ರ್ಯಾಗ್ರೆನ್ಸ್. ಸೊ ಇದನ್ನು ಆ್ಯಡ್ ಮಾಡಬೇಕು. ಸೊ ಕರಿಬೇವನ್ನ ಆ್ಯಡ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡ್ಬೇಡ. ಇಟ್ಸ್ ಆಗಿದೆ. ಲೆಟ್ಸ್ ಸಿ ಹೌ ಇಟ್ ಇಸ್ ಟರ್ನ್ ಅಂತ ಬಿಸಿದೆ. ಮೈ ಗಾಡ್, ಇಟ್ಸ್ ಡಿಲಿಷಿಯಸ್. ಸೊ ಈಗ ಚಿಕನ್ ಕುಕ್ ಆಗಿದೆ ಅಂತ ನೋಡೋಣ.
ಮಾಡ್ಕೊಳ್ಳೋದೇ ಗೊತ್ತಿಲ್ಲ. ಅಂದರೆ ಗೊತ್ತಾಗತ್ತೆ ಇಟ್ಸ್ ಈಸಿಲಿ ಬ್ರಿಕ್. ನಾವು ಹೇಳ್ತಾರೆ ಹಿಂಗೆ ಮುಟ್ಟಿದಾಗ ಅದು ಹೊಡಿಬೇಕು ಅಂತ, ಆ ಥರ ಆಗ್ತಿದೆ. ಸೊ ಇದೊಂದು ಚೂರು ಹಿಂಗೆ ಸಿಮ್ಮಲ್ಲಿ ಲೆಟ್ಸ್ ಲಿವ್ ಇಟ್ ಟು ಕುಕ್ ಸ್ವಲ್ಪ. ಐ ಥಿಂಕ್ ಕನ್ಸಿಸ್ಟೆನ್ಸಿ ಇಸ್ ಫೈನ್. ಈ ಡಿಸ್ಟಲ್ಲಿ ನಾವು ಕ್ವಿಕ್ಕಾಗಿ ಒಗ್ಗರಣೆ ಹಾಕ್ಕೊಂಡು ಬರೋಣ. ಆ್ಯಂಡ್ ಯಾರಿಗೆ ಶಾಕಿಂಗ್ ಅನಿಸ್ಬೋದು, ಯಾರಿಗೂ ಚಿಕನ್ ಒಗ್ಗರಣೆ ಹಾಕ್ತಾರೆ ಅಂತ ಈ ವಿಡಿಯೋಲಿ ಹಾಕಿದ್ದಾರೆ. ಸೊ ನಾವು ಹಾಕೋಣ. ಸೊ ಯೂಶ್ವಲಿ ರಸಮ್ಗೆ ಒಗ್ಗರಣೆ ಹಾಕ್ತಾರಲ್ಲ, ಸೊ ಅದೇ ಥರ ಬೇಗ ತಡ್ಕೊಕೊಳ್ಳೋಣ. ಸೊ ಏನಿಲ್ಲ, ನಾರ್ಮಲ್ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂಚೂರು ಒಣಮೆಣಸಿನ್ಕಾಯಿನ ಮುರಿದು ಹಾಕಿ, ಒಂಚೂರು ಬೆಳ್ಳುಳ್ಳಿ ಚಜ್ಜಿ ಹಾಕಿ, ಬೆಳ್ಳುಳ್ಳಿ ಆ್ಯಕ್ಚುಲಿ ಚಜ್ಜಿ ಹಾಕಿ ಕಟ್ ಮಾಡಿ ಹಾಕಿದ್ದಾರೆ, ನಾನು ಚಜ್ಜಿ ಹಾಕ್ತೀನಿ ಬಿಕಾಸ್ ದ್ಯಾಟ್ ಗಿವ್ಸ್ ಅ ವೆರಿ ಗುಡ್ ಟೇಸ್ಟ್. ಸೊ ಈರುಳ್ಳಿ ಬೆಳ್ಳುಳ್ಳಿ ಇದೊಂದು ನಾನು ತಿಳ್ಕೊಂಡಿರೋದು ಇಷ್ಟು ದಿನ ಅಡುಗೆ ಮಾಡಿದೆ ಅಂದರೆ ನೀವು ಯಾವ ಥರ ಕಟ್ ಮಾಡ್ತೀರ ಆ ಥರದ ಮೇಲೆ ಟೇಸ್ಟ್ ಡಿಫರ್ ಆಗುತ್ತೆ. ಸೊ ಈ ಎಸ್ಪೆಷಲಿ ಬೆಳ್ಳುಳ್ಳಿ ಚಜ್ಜಿ ಹಾಕಿದ್ರೆ ಇಟ್ ವಿಲ್ ಬಿ ದಿ ಬೆಸ್ಟ್ ಟೇಸ್ಟ್. ಇಟ್ ಈಸ್ ದಿ ಬೆಸ್ಟ್ ಟೇಸ್ಟ್. ನಮ್ಮ ಅಜ್ಜಿ ವಿಷಯಗಳೆಲ್ಲ ಪಲ್ಯಕ್ಕೂ ಜಜ್ಜಿ ಹಾಕೋದು ಆ್ಯಂಡ್ ದಟ್ ಚೇಂಜ್ ದ ಟೇಸ್ಟ್ ಕಂಪ್ಲೀಟ್ಲಿ. ಸೊ ಯಾ, ಲೆಟ್ಸ್ ಕ್ವಿಕ್ಲಿ ಬುಟ್ ಒಗ್ಗರಣೆ ಆ್ಯಂಡ್ ಕಮ್. ಪ್ಯಾನ್ ಇಟ್ಟಿದ್ದೀನಿ ಒಗ್ಗರಣೆ ಹಾಕೋಕ್ಕೆ. ಗೈಸ್ ವಿಡಿಯೋ ಹೇಳಿರೋ ಪ್ರಕಾರ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಕೊಬೋದು, ಬಟ್ ನಾನು ಎಣ್ಣೆದೇ ಕೊಟ್ಕೋತಾ ಇದ್ದೀನಿ ಬಿಕಾಸ್ ತುಪ್ಪ ಫ್ರೇಗ್ರೆನ್ಸ್ ಆಮೇಲೆ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಸುಮ್ಮನೆ ಯಾಕೆ. ನಾನು ಬೆಳ್ಳುಳ್ಳಿನ ಚಚ್ಕೊಂಡಿದ್ದೀನಿ, 2 ಹಾಕಿದ್ದೀನಿ, ಚೂರು ಬೆಳ್ಳುಳ್ಳಿ ಹಣ್ಣಿನ ಒಗ್ಗರಣೆ ರೆಡಿ. ಈ ಒಗ್ಗರಣೆನ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ. ಕೊರಿಯಾಂಡರ್. ನಾನು ಈ ಚಿಕನ್ ರಸಮ್ನ ಕೆಳಗಡೆ ಎತ್ಕೊಂಡು ಹೋಗಿ ನನ್ನ ತಮ್ಮ ಜೊತೆ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಸೊ ಬಿಸಿ ಬಿಸಿ ಅದಕ್ಕೆ ಸಖತ್ತಾಗಿರುತ್ತೆ. ಸೊ ನೀವು ಯಾರನ್ನ ಟ್ರೈ ಮಾಡಾಗಿದ್ರೆ ನಾಟಿ ಕೋಳಿ ಜೊತೆ ಟ್ರೈ ಮಾಡಿ, ಇನ್ನೂ ಸಖತ್ತಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಗೋ. ಆ್ಯಂಡ್ ಎಂಟೈರ್ ವ್ಲಾಗಲ್ಲಿ ಈ ನನ್ನ ಡಲ್ ಫೇಸ್ನ ದಯವಿಟ್ಟು ಇಗ್ನೋರ್ ಮಾಡಿ. ಸೊ ದಿಸ್ ಇಸ್ ಮೈ ಸಂಡೇ ಲುಕ್ ಗೈಸ್. ಮೇಕಪ್ ಎಲ್ಲ ಮಾಡ್ಕೊಂಡು ಯಾರು ಬ್ಲಾಗ್ ಮಾಡ್ತಾರೆ ಇಲ್ಲಿ. ಸೊ ಯಾ, ನನ್ನ ಬ್ಲಾಗ್ನ ಇನ್ಲೈನ್ ಮಾಡ್ತೀನಿ. ಹೋಪ್ ಯು ಲೈಕ್ ದಿಸ್ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ, ಪ್ಲೀಸ್ ಇಗ್ನೋರ್ ಮೈ ಡಲ್ ಫೇಸ್ ಬಿಕಾಸ್ ಸಂಡೇ ಹೊತ್ತು ಯಾರು ಗೈಸ್ ಇಲ್ಲಿ ಆಗ್ತಾರೆ, ಅದು ಸಂಡೇ ಲುಕ್. ಸಂಡೇ ಥರನೇ ಇರಬೇಕು ಹಾಗೆ. ಅದಕ್ಕೆ ಇದು ವಿಡಿಯೋ ತುಂಬ ರಾ ಆಗಿತ್ತು, ಸ್ವಲ್ಪ ಎಡಿಟ್ ಹಾಕ್ತೀನಿ ಅಷ್ಟೇ. ಸೊ ಹೋಪ್ ಯು ಲೈಕ್ ದಿಸ್ ಬ್ಲಾಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ ಚಾನಲ್. ಮರಳಿ ಸಿಗೋ ಮತ್ತೊಂದು ಬ್ಲಾಗ್ನಲ್ಲಿ. ಟೇಸ್ಟ್ ಸೂಪರ್. ಕರೆಕ್ಟಾಗಿ ಹೇಳು. ಚೆನ್ನಾಗಿ ಓಕೆ ಗಾಯ್ಸ್, ಇಟ್ಸ್ ನೈಸ್, ಅಪ್ರೂವ್ಡ್. ನೀವು ಟ್ರೈ ಮಾಡಿ. ಬಾಯ್.